press the bell icon on the YouTube app and never miss another update. Hello children, welcome to the class. So how are you all? I think you are all good at home. So dear children, as you all know that I already started your first lesson, that is the household articles. Today I will continue that unit. So dear children, in the previous class maybe you have understood the story about the naughty onions, isn't? So let's continue today. So here in your textbook, page number 13, so here let's continue the unit. Let's read the headline first. In the page number 13, okay, write well, look at the pictures, choose the correct question word given in brackets. What, who, how many, which, where, when, whose, why, how. So dear children, in this main they are given some question words. So do you know the question words? Question words ಏನು ಅಂದರೆ ಗೊತ್ತಾ ನಿಮಗೆ? ಯಾವ ಯಾವುದು ಅಂತ ಗೊತ್ತಾ? Question words means what, who, how many, which, where, when, those, why, how. So these are all the question words ಅಲ್ವಾ? ನಾವು ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕಾದ್ರೆ ಎಲ್ಲ ಕ್ವಶನ್ ಅನ್ನ ಕೇಳಬೇಕಾದ್ರೆ ಬರಿಬೇಕಾದ್ರೆ ಎಲ್ಲ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಕ್ವಶನ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ನಾವು in this main we have to frame question. ಓಕೆನಾ? ನಾವು ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕು. ಬಟ್ ಹೇಗೆ ಫ್ರೇಮ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನೋಡ್ಬೋದು, ಈವನ್ ಮೇನ್ ಅಲ್ಲಿ ಅವರು ಪಿಕ್ಚರ್ಸ್ ಅನ್ನ ಕೊಟ್ಟಿದ್ದಾರೆ, ಒನ್ ಸೈಡ್ ಪಿಕ್ಚರ್ಸ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ? ಆ ಪಿಕ್ಚರ್ ಅನ್ನ ನೋಡಿಕೊಂಡು ನಾವು ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕು, ಕ್ವಶನ್ ಅನ್ನ ರೆಡಿ ಮಾಡಬೇಕು. ಓಕೆ, ಕ್ವಶನ್ ವರ್ಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಅನ್ನ ರೆಡಿ ಮಾಡಬೇಕು. ಮತ್ತೆ ಅದರದ ಆನ್ಸರು ಕೂಡ ಶಾರ್ಟ್ ಒನ್ ವರ್ಡ್ ಆನ್ಸರ್ ಕೂಡ ಬರಿಬೇಕು. ಅರ್ಥ ಆಯ್ತಾ ಏನು ಅಂತ ಹೇಳಿ? ಏನು ಕ್ವಶನ್ ಅನ್ನ ನಾವು ಫ್ರೇಮ್ ಮಾಡಬೇಕು, ಕ್ವಶನ್ ಅನ್ನ ಬರಿಬೇಕು, ಕ್ರಿಯೇಟ್ ಮಾಡಬೇಕು. ಓಕೆ, ಏನು ನೋಡ್ಕೊಂತ ಇಲ್ಲಿ ಪಿಕ್ಚರ್ಸ್ ಅನ್ನ ಕೊಟ್ಟಿದ್ದಾರಲ್ಲ, ಆ ಪಿಕ್ಚರ್ ಅನ್ನ ನೋಡ್ಕೊಂತ ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕು. ರೆಡಿ ಚಿಲ್ಡ್ರನ್? ಎಸ್. ಸೊ see here, you can see the picture of computer. Have you seen? ನಿಮ್ಮ ಪೇಜ್ ಈವನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಂಪ್ಯೂಟರ್ ಪಿಕ್ಚರ್ ಅನ್ನ ಕೊಟ್ಟಿದ್ದಾರಲ್ವಾ? ಸೊ ಆ ಒಂದು ಕಂಪ್ಯೂಟರ್ ಪಿಕ್ಚರ್ ಅನ್ನ ನೋಡ್ಕೊಂಡು ನಾವು ಕ್ವಶನ್ ಫ್ರೇಮ್ ಮಾಡಬೇಕು ಮತ್ತೆ ಆನ್ಸರ್ ಅನ್ನ ಬರಿಬೇಕು. ಅಂಡರ್ಸ್ಟುಡ್ ದಿಸ್ ಮೇನ್? Write with me children. So here, wait, here we have to write question, okay, and here we have to write answer. Okay, so the first one, by seeing the computer picture we are writing question here. What? Fill the answer here. What? It is a question word. ನಾನು ಅವಾಗಲೇ ಹೇಳಿದ್ನಲ್ಲ, ಇದು ಒಂದು ಕ್ವಶನ್ ವರ್ಡ್ ಅಲ್ವಾ? ಸೊ ಒಂದು ಕ್ವಶನ್ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸೆಂಟೆನ್ಸ್ ಅನ್ನ ಬರಿತಾ ಇರೋದ್ವಿ. ವಾಟ್ ಈಸ್ ದಿಸ್? ಸಾರಿ, ವಾಟ್ ಈಸ್ ದಿಸ್? ಆ್ಯಂಡ್ ವಾಟ್ ಇಸ್ ದಿಸ್? ನಾವು ಯಾವ ಪಿಕ್ಚರ್ ನೋಡ್ತಾ ಇದ್ದೀವಿ ಅದ್ರದ್ದು? ಕಂಪ್ಯೂಟರ್ ಇಂದಲ್ವಾ? ಆನ್ಸರ್ ಈಸ್ ಕಂಪ್ಯೂಟರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಅರ್ಥ ಆಯ್ತಾ? ಆ್ಯಂಡ್ ಸೆಕೆಂಡ್ ಒನ್, ಸೊ ಈಗ ನಾವು ಯಾವ ಪಿಕ್ಚರ್ ನೋಡ್ತೀವಿ ಸೆಕೆಂಡ್ ಒಂದು ಕ್ವಶನ್ ಅಲ್ಲಿ? ಎಸ್, ವಿ ಆರ್ ಸೀಯಿಂಗ್ ದ ಪಿಕ್ಚರ್ ಆಫ್ ಬಸ್ ಅಲ್ವಾ? ಸೊ ಲೆಟ್ಸ್ ಫ್ರೇಮ್ ದ ಕ್ವಶನ್. ನಾವು ಆಲ್ರೆಡಿ ಅವ್ರು ಹಾಫ್ ಕ್ವಶನ್ ಕೊಟ್ಟಿದ್ದಾರೆ, ನಾವು ಕರೆಕ್ಟ್ ಕ್ವಶನ್ ವರ್ಡ್ ಅನ್ನ ಚೂಸ್ ಮಾಡ್ಕೊಂಡು ಬರಿಬೇಕು. ಸಿ ದ ಕ್ವಶನ್ ಇಸ್ ಡ್ಯಾಶ್ ಡು ಯು ಗೋ ಟು ಸ್ಕೂಲ್? ಡ್ಯಾಶ್ ಡು ಯು ಗೋ ಟು ಸ್ಕೂಲ್. ಸೊ ಯಾವ ಕ್ವಶನ್ ಅನ್ನು ಬರುತ್ತೆ, ಯಾವ ಕ್ವಶನ್ ವರ್ಡ್ ಬರುತ್ತೆ ಅಂತ ಹೇಳಿದ್ರೆ ಹೌ ಡು ಯು ಗೋ ಟು ಸ್ಕೂಲ್. ಅರ್ಥ ಆಯ್ತಾ? ನೋಡಿ, ಈಗ ನಾವು ಯಾವ ಕ್ವಶನ್ ವರ್ಡ್ ಬರಿತಾ ಇದ್ದೀವಿ, ಫಿಲ್ ಮಾಡ್ತಾ ಇದ್ದೀವಿ. ಹೌ ಡು ಯು ಗೋ ಟು ಸ್ಕೂಲ್. ಅರ್ಥ ಆಯ್ತಾ? ಕ್ವಶನ್ ಮಾರ್ಕ್. ಸೊ ದ ಆನ್ಸರ್ ಈಸ್ ಎಸ್. ಹೌ ಡು ಯು ಗೋ ಟು ಸ್ಕೂಲ್? ಕಾಲಮ್ ಕಂಪ್ಲೀಟ್ ಆಗಿ ಆನ್ಸರ್ ಈಸ್ ಬಸ್. ಸಾರಿ, ಹೌ ಡು ಯು ಗೋ ಟು ಸ್ಕೂಲ್? ಬಸ್. ಅರ್ಥ ಆಯ್ತಾ? ಬೈ ಬಸ್. So how do you go to school? Do you go to school ಅಂತ ಕ್ವಶನ್ ಇಲ್ಲಿ ಇತ್ತು.
ನಾವು ಯಾವ ಕ್ವಶನ್ ವರ್ಡ್ ಯೂಸ್ ಮಾಡಿದ್ದೀವಿ, ಹೌ ಕ್ವಶನ್ ವರ್ಡನ್ನು ಇಲ್ಲಿ ಯೂಸ್ ಮಾಡಿದ್ದೀವಿ. ಇಮ್ಯಾಜಿನ್ ಮಾಡಿ, ಏನಾದರೂ ನಾನು ಅಲ್ಲಿ ಬೇರೆ ಕ್ವಶನ್ ವರ್ಡ್ ಹಾಕಿದರೆ, ವಾಟ್ ಅಂತ ಹಾಕಿದರೆ ಮೀನಿಂಗ್ ಚೇಂಜ್ ಆಗುತ್ತೆ ಅಲ್ವಾ, ವೇರ್ ಅಂತ ಹಾಕಿದರೆ ಮೀನಿಂಗ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ಆ ಒಂದು ಸೆಂಟೆನ್ಸಿಗೆ, ಆ ಒಂದು ಸೆಂಟೆನ್ಸ್ ಕರೆಕ್ಟಾಗಿ ಫ್ರೇಮ್ ಆಗಬೇಕು, ಆ ಒಂದು ಕ್ವಶನ್ ಕರೆಕ್ಟಾಗಿ ಫ್ರೇಮ್ ಆಗಬೇಕು ಅಂದರೆ ನಾವಿಲ್ಲಿ ಸರಿಯಾದಂತಹ ಕ್ವಶನ್ ವರ್ಡನ್ನು ಚೂಸ್ ಮಾಡಬೇಕು. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್, ಸೊ ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಬಾಯ್ ಅಲ್ವಾ. ಸೊ ಡ್ಯಾಶ್ ಈಸ್ ದಿಸ್, ಡ್ಯಾಶ್ ಈಸ್ ದಿಸ್. ಸೊ ಯಾವ ಕ್ವಶನ್ ವರ್ಡ್ ಯೂಸ್ ಮಾಡೋಣ ನಾವೀಗ? ಎಸ್, ಟೆಲ್ ಮೀ, ಥಿಂಕ್ ಅಬೌಟ್ ಇಟ್. Dash is the boys, dash is this. So the answer is, who is this? Who is this? Who is this? He is a boy. ಅರ್ಥ ಆಯ್ತಾ? And next, ಟಾಯ್ಸ್ ಪಿಕ್ಚರ್ ಅನ್ನು ನೋಡ್ತಾ ಇದೀವಲ್ವಾ ನಾವು. ಡ್ಯಾಶ್ ಈಸ್ ಯುವರ್ ಟಾಯ್. ಭಾಳಷ್ಟು ಟಾಯ್ಸ್ ಇದಾವಲ್ವ ಅಲ್ಲಿ. ಸೊ ಕರೆಕ್ಟ್ ಕ್ವಶನ್ ವರ್ಡ್ ಯಾವ್ದು ಬರುತ್ತೆ ಅಲ್ಲಿ ಅಂತ ಹೇಳಿದರೆ ವಿಚ್ ಈಸ್ ಯುವರ್ ಟಾಯ್. ಸೊ ಎನಿ ಒನ್ ಟಾಯ್ ನೇಮ್ ವಿ ಹ್ಯಾವ್ ಟು ರೈಟ್ ಹಿಯರ್. ಲೆಟ್ಸ್ ರೈಟ್ ದ ಡ್ರಮ್. ಆ್ಯಂಡ್ ನೆಕ್ಸ್ಟ್, ಸೊ ದ ಕ್ವಶನ್ ಈಸ್ dash is the vase. You can see the picture of flower vase, isn't it? So where is the flower vase? So the question is, where is the flower vase? And the answer is on the table. On the table. So dear children, frame the question. Okay. First of all, we have to complete the question. We have to fill the question word here and we have to write one word answer. Okay? Artha aita? Shall I write first two? I think you may understood. And come to the next page. Here we can see the picture of baby laughing ಅಲ್ವಾ. ಒಂದು ಪಿಕ್ಚರ್ ನೋಡ್ತೀವಿ, ಆ ಪಿಕ್ಚರಲ್ಲಿ ಒಂದು ಬೇಬಿ ಲಾಫಿಂಗ್ ಮಾಡ್ತಿದೆ, ನಗ್ತಾ ಇದೆ ಅಲ್ವಾ. ಸೊ ಹೇಗೆ ನಗ್ತಾ ಇದೆ? ಹೌ, ಕ್ವಶನ್ ವರ್ಡ್ ಯಾವುದು? ಹೌ ಈಸ್ ದ ಬೇಬಿ laughing? How is the baby laughing? So the answer is how is the baby laughing here? Happily, isn't it? So I think you understood. We have to frame question. How is the baby laughing? So the baby is laughing very happily. And let's write the question first. At what time? You can see the picture of alarm clock, isn't it? At what time? At what time do you wake up? Do you wake up in the morning? Okay, the answer is, at what time do you wake up, children? I think you wake up at 6 o'clock, 6 a.m. Okay, I think you wake up early in the morning. And you can see the picture of their phones. Picture of phones we can see, isn't? So let's frame how many pictures, how many phones are there? How many phones are there?
how many phones are there? How many phones are there, children? Count it fast. How many phones are there? Yes, we can easily tell that there are, yes children, there are three phones, isn't it children? And the last question, and you can see the picture of books, isn't? How many books are there? How many books are these? How many? Write down the question word. How many books are these? ಎಷ್ಟು books ಇದೆ ಅಲ್ಲಿ? So we can say 6 books, isn't children? How many books are there? There are 6 books. So I think you understood. And so remember children, we have to use the correct question word to complete this question. Okay, question ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಕ್ವೆಶ್ಚನ್ ವರ್ಡ್ ಅನ್ನು ಕರೆಕ್ಟ್ ಆಗಿರುವಂತಹ ಚೂಸ್ ಮಾಡಿ ಸೆಂಟೆನ್ಸ್ ಅನ್ನು ಕಂಪ್ಲೀಟ್ ಮಾಡಬೇಕು. ಐ ಥಿಂಕ್ ಯು ಅಂಡರ್ಸ್ಟುಡ್ ಮೇನ್. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಮೇನ್. So see here children, next main. So after doing an evening at home, okay, the next main is an evening at home. Look at the picture given below. Frame at least 5 questions on it. One question is given below. So it is very interesting. So dear children, you have to see the picture. Okay, alvan nimige picture kodidare alva page number 14 alli. ಆ ಒಂದು ಪಿಕ್ಚರನ್ನು ನೋಡಿಕೊಂಡು ನಾವು 5 ಕ್ವಶನ್ಸನ್ನು ಫ್ರೇಮ್ ಮಾಡಬೇಕು, 5 ಕ್ವಶನ್ಸನ್ನು ಬರಿಬೇಕು, ಕ್ರಿಯೇಟ್ ಮಾಡಬೇಕು. ಓಕೆ, ಏನು ನೋಡಿಕೊಂಡು ಆ ಒಂದು ಪಿಕ್ಚರನ್ನು ನೋಡಿಕೊಂಡು, ಓಕೆ, ಆ ಪಿಕ್ಚರಲ್ಲಿ ಏನಾಗ್ತಿದೆ, ಯಾರು ಏನು ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ 5 ಕ್ವಶನ್ಸ್ ವಿ ಹ್ಯಾವ್ ಟು ಫ್ರೇಮ್. ಓಕೆ, ಒನ್ ದೇ ಆಲ್ರೆಡಿ ಡನ್. ವಾಟ್ ಇಸ್ ದ ಗರ್ಲ್ ಡೂಯಿಂಗ್? ಯು ಕ್ಯಾನ್ ಸಿ ದಟ್. ಓಕೆ, ಲೆಟ್ಸ್ ಫ್ರೇಮ್ 5 ಕ್ವಶನ್ಸ್. You have to try this. Okay, I will help you to do this main. By seeing that photo, by seeing that picture, we have to write. So let's write the 5 questions now. And in the page number 15, you have to write who is watching. Who is watching? You can see the picture, children. Who is watching television? Write these questions in your book. Who is watching television? ನೋಡ್ತೀರಲ್ವಾ ಒಂದು ಪಿಕ್ಚರಲ್ಲಿ ಟೆಲಿವಿಷನ್ ಒಬ್ಬರು ನೋಡ್ತಾ ಇದ್ದಾರೆ ಅಲ್ವಾ? ಸೊ ಅದು ನೀವು ಪಿಕ್ಚರನ್ನು ನೋಡ್ಕೊಂಡು ಕ್ವಶನ್ಸನ್ನು ಕ್ರಿಯೇಟ್ ಮಾಡಬೇಕು ಅಲ್ವಾ? ಸೊ ನೆಕ್ಸ್ಟ್ ಒನ್, ವಿತ್ whom did the little girl playing? And see the question, frame another one question. So there is, you can see the servant in that picture, isn't? What is the servant doing? Let's frame the question. What is, you can see question words ivella alva, question alli barutte. What is the servant? What is the servant doing? Understood children? And in the picture we can see the mother, isn't? So what is the mother doing? Let's write the question. Question word yav choose ಮಾಡಿದೀವಿ, what ಅಲ್ವಾ? What is the mother doing? And by seeing that picture, let's frame another one question. And you can see the pet animal there, isn't? There is an animal, pet animal. Let's frame the question about pet animal. And which is the pet animal? Question word alva. Which is the pet animal here? ಆ ಒಂದು ಫೋಟೋದಲ್ಲಿ ಪೆಟ್ ಅನಿಮಲ್ ಯಾವುದು ಅಂತ. ಅನಿಮಲ್ ಹಿಯರ್. ಓಕೆ,
ಸೊ ಫ್ರೇಮ್ ಮಾಡಿದ್ವಲ್ವಾ 5 ಕ್ವೆಶನ್ಸ್ ಆ ಒಂದು ಪಿಕ್ಚರನ್ನು ನೋಡಿಕೊಂಡು ಐ ಥಿಂಕ್ ಯು ಅಂಡರ್ಸ್ಟುಡ್. ಆ್ಯಂಡ್ ಹಿಯರ್ ಸೊ ಚಿಲ್ಡ್ರನ್ ಲೆಟ್ಸ್ ಮೂವ್ ಟು ದ ವೆರಿ ಇಂಟ್ರೆಸ್ಟಿಂಗ್ ಮೇನ್. ಸೊ ದ ಮೇನ್ ಈಸ್ ಪ್ರಾಕ್ಟೀಸ್ ಸ್ಪೀಚ್. ಸೊ ಇದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬೇಕು. ಸೊ ಏನು ಅಂತ ಹೇಳಿದರೆ ಈ ಒಂದು ಮೇನಲ್ಲಿ ಸಿ ಲುಕ್ ಅಟ್ ದ ಪಿಕ್ಚರ್ ಬಿಲೋ, ರೀಡ್ ದ ಡೈಲಾಗ್, ರೋಲ್ ಪ್ಲೇ ದ ಡೈಲಾಗ್. ಸೊ ಸಿ ಹಿಯರ್ in this main there is a 2 members Gopal and Rahim. ಸೊ ಈ ಒಂದು ಮೇನಲ್ಲಿ ಗೋಪಾಲ್ ಮತ್ತು ರಹೀಮ್ ಇದ್ದಾರೆ. ಅವರಿಬ್ಬರೂ ಕೂಡ ಆಯ್ತಲ್ಲ ಇಂಗ್ಲೀಷಲ್ಲಿ ಸ್ಪೀಚ್ ಮಾಡ್ಕೊಂಡು ಇಂಗ್ಲೀಷಲ್ಲಿ ಮಾತಾಡ್ಕೊಳ್ತಾ ಅವ್ರು ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಚಿಲ್ಡ್ರನ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆಗೆ ರೋಲ್ ಪ್ಲೇ ಡೈಲಾಗನ್ನು ಮಾಡಿ ಪ್ರಾಕ್ಟೀಸ್ ಸ್ಪೀಚ್ ಮಾಡಿ. ಓಕೆನಾ? ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರೆ ಡೈಲಾಗ್ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಆ ಥರ ನೀವು ಡೈಲಾಗ್ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಇಂಗ್ಲೀಷಲ್ಲಿ ಮಾತಾಡುವಂತಹ ಸ್ಕಿಲ್ ಇದೆಯಲ್ಲ ಅದು ಡೆವಲಪ್ ಆಗುತ್ತೆ. ಓಕೆ, ಜಸ್ಟ್ ಸಿಂಪಲ್ ಸೆಂಟೆನ್ಸಸ್ಸನ್ನು ಯೂಸ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡೋ ಹ್ಯಾಬಿಟನ್ನು ಬೆಳೆಸ್ಕೊಡ್ರಿ. ಓಕೆ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರಲಿ, ನಿಮ್ಮ ಪೇರೆಂಟ್ಸ್ ಜೊತೆ ಆಗಿರಲಿ, ನಿಮ್ಮ ಬ್ರದರ್ ಸಿಸ್ಟರ್ಸ್ ಜೊತೆ ಆಗಿರಲಿ, ಈ ಥರ ಈಗ ನಾನು ನೆಕ್ಸ್ಟ್ ಮೇನ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಆ ಥರ ರೋಲ್ ಪ್ಲೇ ಡೈಲಾಗ್ ಪ್ರಾಕ್ಟೀಸನ್ನು ಮಾಡಬೇಕು. ಓಕೆ, ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷ್ ಡೆವಲಪ್ ಮಾಡ್ಕೊಳ್ತೀರಾ? I think you will do this. Let's see how Rahim and Gopal are doing practice. Okay. So ನೋಡೋಣ ಅವರಿಬ್ರು ಏನು ಮಾತಾಡ್ತಾ ಇದ್ದಾರೆ, ರೋಲ್ ಪ್ಲೇ ಡೈಲಾಗ್ಸ್ ಹೇಗೆ ಹೇಳ್ತಾ ಇದ್ದಾರೆ ಅಂತ. Rahim is new to Vijayapura. Okay, Rahim is new to Vijayapura. He is standing on the main road. He wants to go to the bus station. On the way, he asked someone for the direction, read the dialogue and find out how Rahim will able to reach the bus station. So see here. ಸೊ ನೀವು ಯಾವುದಾದ್ರೂ ಒಂದು ರೋಲ್ ಪ್ಲೇ ತೊಗೊಳ್ರಿ, ರಹೀಮಿಂದಾದರೂ ತೊಗೊಳ್ರಿ, ಗೋಪಾಲಿಂದಾದರೂ ತೊಗೊಳ್ರಿ. ಓಕೆನಾ? ಸೊ ಅವ್ರು ಏನು ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ರಹೀಮು ಹಿ ವಾಸ್ ನ್ಯೂ ಟು ದ ವಿಜಯಪುರ. ಓಕೆನಾ? ರಹೀಮ್ ಏನು ಅಂದ್ಕೊಂಡಿದ್ದಾನೆ, ಅವ್ನು ವಿಜಯಪುರ ಒಂದು ಊರಲ್ಲಿ ಅವ್ನು ಹೊಸಬ್ನು, ಅವನಿಗೆ ಆ ಊರಿನ ಬಗ್ಗೆ, ಡೈರೆಕ್ಷನ್ ಬಗ್ಗೆ, ಪ್ಲೇಸಸ್ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಓಕೆನಾ? ಅವನು ಬೇರೆಯವರಿಗೆ ಐತಲ್ಲ ಹೆಲ್ಪ್ ಕೇಳ್ತಾ ಇರೋದು. ಓಕೆ, ಸೊ ಅವರು ಇಮ್ಯಾಜಿನ್ ಮಾಡ್ಕೊಂಡ ಇರೋದು, ನಾನು ರಹೀಮ್, ನಾನು ಈ ಥರ ಹೊಸಬ್ನು, ನನಗೇನೂ ಗೊತ್ತಿಲ್ಲ, ಸೊ ಫ್ರೆಂಡ್ ಜೊತೆ ಐತಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಓಕೆನಾ? ಸೊ ನೀವು ಆ ಥರ ಅಂದ್ಕೊಂಡು ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಪೀಕ್ ಮಾಡೋದು ಡೆವಲಪ್ ಆಗುತ್ತೆ. ಓಕೆನಾ? ಸೊ ರಹೀಮ್ ನೋಡ್ರಿ ಏನು ಹೇಳ್ತಾ ಇದ್ದಾನೆ, ಎಕ್ಸ್ಕ್ಯೂಸ್ ಮೀ, ಹಿ ಥಾಟ್ ದ್ಯಾಟ್ he is asking excuse me. So yeah, Gopal, our friend Gopal, yes, what can I do for you? So it's a simple sentence easy ಇದೆ ಅಲ್ವಾ, what can I do for you? So Rahim excuse me ಅಂದ ತಕ್ಷಣನೇ ಗೋಪಾಲ್ ಏನು ಹೇಳ್ತಾನೆ, what can I do for you? ಏನು ಹೇಳಿ ಅಂತ ಹೇಳಿ, what can I do for you, ನಾನು ನಿಮಗೇನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ. Rahim, could you please tell me the direction to the bus station? Could you please tell me ದ ಡೈರೆಕ್ಷನ್ ಆಫ್ ಬಸ್ ಸ್ಟೇಷನ್. ರಹೀಮ್ ಏನು ಅಂದ್ಕೊಂಡಿದ್ದಾನೆ, ಅವನಿಗೆ ಏನೂ ಗೊತ್ತಿಲ್ಲ ಅಲ್ವಾ, ವಿಜಯಪುರದಲ್ಲಿ ಅವನು ಹೊಸಬ್ನು, ಸೊ ಪ್ರಾಕ್ಟೀಸ್ ಮಾಡ್ತಾ ಇರೋದಿಬ್ರು. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಡೈರೆಕ್ಷನ್ ಆಫ್ ಬಸ್ ಸ್ಟೇಷನ್. ಸೊ ಅವನೇನು ಕೇಳ್ತಾ ಇದ್ದಾನೆ, ಬಸ್ ಸ್ಟೇಷನಿಂದು ಡೈರೆಕ್ಷನನ್ನು ಕೇಳ್ತಾ ಇದ್ದಾನೆ. ಓಕೆನಾ? ಸೊ ಗೋಪಾಲ್ ನೋಡ್ರಿ ಎಷ್ಟು ಈಸಿಯಾಗಿ ಸಿಂಪಲಾಗಿ ಆನ್ಸರ್ ಮಾಡ್ತಾನೆ. ಶೋರ್, ವಾಕ್ ಸ್ಟ್ರೈಟ್ ಅಲಾಂಗ್ ದ ರೋಡ್ ಫಾರ್ 50 meters, ದೆನ್ ಟೇಕ್ ಅ ಲೆಫ್ಟ್ ಟರ್ನ್, walk 20 meters to reach the signal, cross the road and you will find the bus station on your left on the main road. So dear children, in the practice you can see that both are talking in English and Rahim is asking help, Gopal is showing the direction of the bus station. So like this both are doing a language practice. ಸೊ ಅವನು ಬಸ್ ಸ್ಟೇಷನಿಂದ ಅಡ್ರೆಸ್ಸನ್ನು ಗೋಪಾಲ್ ಹೇಳ್ತಾನೆ, ಈ ಥರ ಈ ಸ್ಟ್ರೈಟಾಗಿ ಹೋಗು, ಲೆಫ್ಟ್ ಅಂತ ತಗೋ, ರೈಟ್ ಸೈಡಲ್ಲಿ ಬಸ್ ಸ್ಟೇಷನ್ ಸಿಗುತ್ತೆ ಅಂತ ಹೇಳಿ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ತಾನೆ. ಸೊ ಈ ಒಂದು ಮೇನಿಂದ ನೀವೇನು ಕಲಿಬೇಕು ಅಂತ ಹೇಳಿದರೆ ನೀವು ಕೂಡ ನಿಮ್ದು ಇಂಗ್ಲೀಷ್ ಅಲ್ಲಿ ಮಾತಾಡೋ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು. ಸೊ ಮಾಡ್ತೀರಾ? ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಿಂಪಲಾಗಿ ಕಮ್ಯುನಿಕೇಟ್ ಮಾಡಿ, ನಿಮ್ಮ ಪೇರೆಂಟ್ಸ್ ಜೊತೆಗೂ ನಿಮ್ಮ ಸಿಸ್ಟರ್ಸ್ ಜೊತೆಗೂ. ಓಕೆ, ಡೈಲಾಗ್ ಪ್ರಾಕ್ಟೀಸ್ ಮಾಡಿ. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್. And here another one main is there. So in this main, see the headline, some pictures are given below, the descriptions are given under them. Match the pictures with the descriptions and rewrite in the form of paragraphs.
ಸೊ ಡಿಯರ್ ಚಿಲ್ಡ್ರನ್, ಇನ್ ದಿಸ್ ಮೇನ್ ಯು ಕ್ಯಾನ್ ಸಿ ದ ಪಿಕ್ಚರ್ಸನ್ನು ನೀವು ನೋಡ್ಬೋದು ಅಲ್ವಾ. ಆ ಒಂದು ಪಿಕ್ಚರ್ಸನ್ನು ನೋಡಿಕೊಂಡು ಆ ಪಿಕ್ಚರಲ್ಲಿ ಏನಾಗ್ತಿದೆ ಅಂತ ನಾವು ಡಿಸ್ಕ್ರಿಪ್ಷನ್ ಬರಿಬೇಕು, ಇನ್ಫಾರ್ಮೇಷನ್ ಬರಿಬೇಕು, ಮತ್ತು ಆ ಒಂದು ಇನ್ಫಾರ್ಮೇಷನನ್ನು ನಾವು ಕರೆಕ್ಟಾಗಿ ಒಂದು ಪ್ಯಾರಾಗ್ರಾಫಲ್ಲಿ ಬರಿಬೇಕು. ಒನ್ ಮೋರ್ ಟೈಮ್, ಸಿ ಹಿಯರ್ ಪಿಕ್ಚರ್ಸ್ ಕೊಟ್ಟಿದ್ದಾರಲ್ವಾ, ಆ ಪಿಕ್ಚರಲ್ಲಿ ಏನು ನಡೀತಾ ಇದೆ ಅಂತ ನಾವು ಬರಿಬೇಕು. ಓಕೆ, ಮತ್ತು ಆಮೇಲೆ ಅದು ಬರೆದಾದ್ಮೇಲೆ ಪಿಕ್ಚರ್ಸಲ್ಲಿ ಬರೆದಾದ್ಮೇಲೆ ನಾವು ಒಂದು ಮೀನಿಂಗ್ಫುಲ್ ಪ್ಯಾರಾಗ್ರಾಫನ್ನು ಸ್ಟೋರಿ ಥರ ಕ್ರಿಯೇಟ್ ಮಾಡಿ ಬರಿಬೇಕು. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ರೈಟ್ ದ ಪ್ಯಾರಾಗ್ರಾಫ್ನ. Ready children? Yes. So I love pictures ಅಲ್ಲಿ ಏನೇನು ಆಗ್ತಿದೆ ಅಂತ ಹೇಳಿ ಒಂದ್ಸತಿ ನೋಡೋಣ. ಫಸ್ಟ್ ಪಿಕ್ಚರ್ ನೀವು ಪೇಜ್ ನಂಬರ್ 16 ಅಲ್ಲಿ ನೋಡ್ತೀರಾ. ಸೊ ಫಸ್ಟ್ ಪೇಜ್ ನಂಬರ್ 16 ಅಲ್ಲಿ ಗರ್ಲ್ ಏನು ಮಾಡ್ತಾ ಇದ್ದಾಳೆ, ಶಿ ವಾಂಟೆಡ್ ಟು ಎಸ್ಕೇಪ್ ಥ್ರೂ ದ ವಿಂಡೋ ಬಟ್ ಇಟ್ ವಾಸ್ ರಿಸ್ಕಿ. ನೀವು ನೋಡ್ತೀರಲ್ವಾ, ಅಲ್ಲಿ ಒಂದು ಗರ್ಲ್ ವಿಂಡೋದಿಂದ ಎಸ್ಕೇಪ್ ಮೀನ್ಸ್ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಲ್ವಾ, ಬಟ್ ಇಟ್ ವಾಸ್ ರಿಸ್ಕಿ, ಅದು ಅಕ್ಕಿ ಟ್ರೈ ಮಾಡ್ತಾ ಇದ್ದಾಳೆ ಅಲ್ವಾ. ಆ ಫೋಟೋದಲ್ಲಿ ನೀವು ಅದು ನೋಡಬಹುದು. ನೆಕ್ಸ್ಟ್ ಆ್ಯಂಡ್ ಇನ್ ದ ಸೆಕೆಂಡ್ ಅದ್ರ ಪಕ್ಕ ಇರುವಂತಹ ಫೋಟೋದಲ್ಲಿ ನೀವೇನು ನೋಡ್ತೀರಾ, ಶಿ ರನ್ ಟುವರ್ಡ್ಸ್ ದ ಕಿಚನ್ ಆ್ಯಂಡ್ ಕ್ಲೋಸ್ ದ ಡೋರ್. ಶಿ ರನ್ ಟುವರ್ಡ್ಸ್ ದ ಕಿಚನ್ ಆ್ಯಂಡ್ ಕ್ಲೋಸ್, ಆಕೆ ಇವನ್ ಡೋರ್ ಕ್ಲೋಸ್ ಮಾಡ್ತಿದ್ದಾಳೆ ಅಲ್ವಾ, ನೀವು ನೋಡಬಹುದು. ಆ್ಯಂಡ್ ಕಮ್ ಟು ದ ಪೇಜ್ ನಂಬರ್ 17. ಸೊ ಅಲ್ಲಿ ಏನು ಮಾಡ್ತಾ ಇದ್ದಾಳೆ, ಫಸ್ಟ್ ಇದರಲ್ಲಿ ಅಂತ ಹೇಳಿದೆ, ಅಶ್ವಿನಿ ವಾಸ್ ವಾಚಿಂಗ್ ಟೆಲಿವಿಷನ್. ಇಸ್ ಇನ್ ಹರ್ ನೇಮ್ ಈಸ್ ಅಶ್ವಿನಿ ಆ್ಯಂಡ್ ಶಿ ವಾಸ್ ವಾಚಿಂಗ್ ಟೆಲಿವಿಷನ್ ವೆನ್ ಸಡನ್ಲಿ ಶಿ ಹರ್ಡ್ ಎ ಬ್ಲಾಸ್ಟ್ ಇನ್ ದ ಕಿಚನ್. ಅಲ್ಲಿ ಇರ್ತಲ್ಲ ಟಿ ವಿ ನೋಡಬೇಕಾದ್ರೆ ಕಿಚನ್ ರೂಮಲ್ಲಿ ಬ್ಲಾಸ್ಟ್ ಆಗಿರೋ ಸೌಂಡ್ ಬರುತ್ತೆ, ನೀವು ನೋಡಬಹುದು ಅಲ್ವಾ. ಆ್ಯಂಡ್ ಶಿ ರ್ಯಾನ್ ಟುವರ್ಡ್ಸ್ ದ ಕಿಚನ್, ಅದು ಏನಾಗುತ್ತೆ, ಅದ್ರ ಪಕ್ಕದಲ್ಲಿ ಏನಿದೆ ಅಂತ ಹೇಳಿದರೆ ಶಿ ಕಾಲ್ಡ್ ಅಲ್ಲ, unfortunately for her the fireman came and with the help of ladder got her ಔಟ್ ಆಫ್ ದಿ ಹೌಸ್. ಆ ಒಂದು ಪಿಕ್ಚರಲ್ಲಿ ನೀವು ನೋಡ್ತೀರಾ, ಫೈರ್ಮನ್ ಬಂದು ಆ ಗರ್ಲಿಗೆ ಸೇವ್ ಮಾಡ್ತಾ ಇದ್ದಾರೆ ಅಲ್ವಾ. ಆ್ಯಂಡ್ ಲಾಸ್ಟ್ ಪಿಕ್ಚರಲ್ಲಿ ನೀವು ನೋಡ್ತೀರಾ, ಶಿ ಕಾಲ್ ದ ಫೈರ್ಮ್ಯಾನ್ ಅಲ್ವಾ. ಇದು ಫೋಟೋಸನ್ನು ನೀವು ನೋಡಿದ್ದೀರಾ. ಈಗ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಆಗಿ ಬರೆಯೋಣ. ಎಸ್, ಸೊ ಲೆಟ್ಸ್ ರೈಟ್ ದ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ನಾವ್. ಅಶ್ವಿನಿ was watching. You have to write this, children. You have watching, otherwise you have to mark their first one, second one, third one, but you have to write. When suddenly she heard a blast. She heard a blast in the kitchen. She ran towards the kitchen. Meaningful story alva ನಾವು ಬರಿತಾ ಇರೋದು. Read with me. Towards the kitchen and closed the door. Suddenly she closed the door and after that she called. ಬ್ಲಾಸ್ಟ್ ಆಗಿರೋದು ಕೇಳಿಬಿಟ್ಟು ಆಕೆ ಏನು ಮಾಡ್ತಾರೆ, she called the fireman ಅಲ್ವಾ. and she wanted to escape. ಬ್ಲಾಸ್ಟ್ ಆಗಿರೋದು ನೋಡಿ ಆಕೆ ಏನು ಮಾಡ್ತಾಳೆ ಅಶ್ವಿನಿ, she wanted to escape through the window. She wanted to escape through the window, but it was risky. ಯಾಕೆ ಎಸ್ಕೇಪ್ ಆಗೋಕ್ಕಾಗಲ್ಲ, ಬಿಕಾಸ್ ಇಟ್ ವಾಸ್ ರಿಸ್ಕಿ.
And fortunately, fortunately, let's write here. Fortunately, for her, ಯಾರು ಬರ್ತಾರೆ ಸೇವ್ ಮಾಡೋಕ್ಕೆ? For her, the fireman came. Isn't ಸೇವ್ ಮಾಡೋಕ್ಕೆ ಯಾರು ಬರ್ತಾರೆ? Fireman, where is that hand? And with the help of ladder, got her out of the house. Understood, children, how to frame a meaningful paragraph? Let's read once now. See here, Ashwini was watching TV when suddenly she heard a blast in the kitchen. She ran towards the kitchen and closed the door. She called the fireman. She wanted to escape through the window, but it was risky. Fortunately for her, the fireman came and with the help of a ladder, got her out of the house. So, it is the meaningful paragraph. We have to write this. And finally, we came to the last main. So, see here. Have you seen many advertisement? Have you not? See here. Here is one. Look at that carefully. So, dear children, in the television you can see advertisement. ಯಾವುದಾದ್ರೂ ಒಂದು ವಸ್ತುವನ್ನು ಸೇಲ್ ಮಾಡಬೇಕು ಅಂದರೆ ಅಡ್ವರ್ಟೈಸ್ ಮಾಡ್ತಾರಲ್ವಾ, ನೋಡಿದಿರಲ್ವಾ ಟಿವಿಯಲ್ಲಿ? ಎಸ್. ಸೊ ಈ ಮೆನು ಕೂಡ ಅದಕ್ಕೆ ಬಿಲಾಂಗ್ ಆಗಿರೋದು, ಅದಕ್ಕೆ ಸೇರಿರೋದು ಅಡ್ವರ್ಟೈಸ್ಮೆಂಟನ್ನು. ಓಕೆ. ಸೊ ಒನ್ ಎಕ್ಸಾಂಪಲ್ ದೇ ಆಲ್ರೆಡಿ ಗಿವನ್. ಲೆಟ್ಸ್ ರೀಡ್ ಇಟ್. ಸೊ ವಾಂಟ್ ಟು ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಹೇಗಿದೆ ನೋಡ್ರಿ ಇದು ಅಡ್ವರ್ಟೈಸ್ಮೆಂಟ್. ವಾಂಟ್ ಟು ಫೀಲ್ the presence of God, use Gulabi fragrance stick to find out. So dear children, ನಾವೇನಾದರೂ ಒಂದು ಥಿಂಕನ್ನು ಸೇಲ್ ಮಾಡಬೇಕು ಅಂದರೆ ಅಡ್ವರ್ಟೈಸ್ ಮಾಡಲೇಬೇಕು ಅಲ್ವಾ? ಸೊ ಇವ್ರು ಹೇಳ್ತಾರೆ ವಾಂಟ್ ಟು ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಪ್ರೆಸೆನ್ಸನ್ನು ಫೀಲ್ ಮಾಡಬೇಕು ಅಂದರೆ ಯೂಸ್ ಗುಲಾಬಿ ಫ್ರೆಗ್ರೆನ್ಸ್ ಸ್ಟಿಕ್ಕನ್ನು ಯೂಸ್ ಮಾಡಿ ಅಂತ ಹೇಳಿ ಈ ಥರ ಎಕ್ಸಾಂಪಲ್ಸ್ ಹೇಳ್ತಾರೆ, ಈ ಥರ ಅಡ್ವರ್ಟೈಸ್ ಮಾಡ್ತಾರೆ ಅಂತ. ಈಗ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಈಗ ನಾವು even in this main we have to match the thing with their advertisement. even ಇಲ್ಲಿ ಏನು ಮಾಡಬೇಕು ಅಂದರೆ ಆ ಒಂದು ಥಿಂಕಿಗೆ ಆ ಒಂದು ಅಡ್ವರ್ಟೈಸ್ಮೆಂಟ್ ಜೊತೆ ಮ್ಯಾಚ್ ಮಾಡಬೇಕು. ಓಕೆ, ಐ ಜಸ್ಟ್ ರೀಡ್ ಇಟ್. ಫಸ್ಟ್ ಒನ್ ಯು ಕ್ಯಾನ್ ಸಿ ಇಟ್ ಇಸ್ ದ ಪಿಕ್ಚರ್ ಆಫ್ ಬ್ರೂಮ್ಸ್ಟಿಕ್. ಓಕೆ, ಸೊ ಸಿ ಹಿಯರ್ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮ್ಯಾಚ್ ಮಾಡಿ. ಐ ಜಸ್ಟ್ ರೀಡ್ ಇಟ್. ಲೈಕ್ ಟು ಹ್ಯಾವ್ ಎ ಕ್ಲೀನ್ ಹೌಸ್. ಬ್ರೂಮಿಗೆ ಅಡ್ವರ್ಟೈಸ್ಮೆಂಟ್ ನೋಡಿ ಈಗ. ಲೈಕ್ ಟು ಹ್ಯಾವ್ ಎ ಕ್ಲೀನ್ ಹೌಸ್ ದೆನ್ ಗೋ ಫಾರ್ ದ ಟೈಗರ್ ಬ್ರ್ಯಾಂಡ್ ಬ್ರೂಮ್ಸ್ಟಿಕ್. ಸೊ ಇದು ಬ್ರೂಮ್ಸ್ಟಿಕ್ಕಿಂದು ಅಡ್ವರ್ಟೈಸ್ಮೆಂಟ್ ಮ್ಯಾಚ್ ಮಾಡಿ. ಸೆಕೆಂಡ್ ಒನ್ ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಪೆನ್ಸಿಲ್ ಅಲ್ವಾ. ಸೊ ನೋಡೋಣ ಅದ್ರದ್ದು ಅಡ್ವರ್ಟೈಸ್ಮೆಂಟಲ್ಲಿ ಹೇಗಿದೆ ಅಂತ. ಸ್ಯಾಡ್ ದಟ್ ಯು ಕುಡ್ ನಾಟ್ ಟಾಪ್ ದ ಕ್ಲಾಸ್. ಯೂಸ್ 1 2 3 pencil, you will be the topper. So the pencil advertisement, it is sad that you could not top the class. Use the 1 2 3 pencil. You will be the topper. It is an advertisement of pencil. And you can see the picture of bicycle. See here, always advertisement hegide nodi. Always late to school. Ride on Ambari to reach fast and safe to school. So it is the advertisement of bicycle. So by this children, your first unit completed. I think you understood the unit. Thank you for the class. See you in the next period, next class. Okay, thank you.